ಸೆಪ್ಟೆಂಬರ್ ತಿಂಗಳೊಳಗ ಮೇಷ ರಾಶಿಯವರಿಗೆ ಲೈಫದ 3 ಆಸ್ಪೆಕ್ಟ್ಸ್ ಒಳಗ ನಾವು ಮುನ್ನೆಚ್ಚರಿಕೆನ ಕೊಡಾಕತ್ತೀವಿ. ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮೇಷ ರಾಶಿಗೆ ಬರುವಂತ ಸೆಪ್ಟೆಂಬರ್ ತಿಂಗಳೊಳಗ ಸೂರ್ಯ 6ನೇ ಭಾವದೊಳಗ ಗೋಚರ ಮಾಡಾಕತ್ತಾನ. ಇದರಿಂದ ಏನಾಗ್ತೈತಿ ಅಂತಂದ್ರ ಮೈಂಡ್ ಬಹಳ ಇನ್ಸೆಕ್ಯೂರ್ ಫೀಲ್ ಮಾಡ್ತೈತಿ, ಮೈಂಡ್ ಡಿಸ್ಟರ್ಬೆನ್ಸ್ ಇರ್ತೈತಿ. ಸೊ ನಿಮ್ ಇಮೋಷನ್ಸ್ ಮೇಲೆ ಫೋಕಸ್ ಮಾಡುವಂತ ಪ್ರಯತ್ನ ಮಾಡಬೇಕು. ಸೆಕೆಂಡ್ ಪಾಯಿಂಟ್ ಹೆಂಗಂತಂದ್ರ ಜಾಬ್ ಒಳಗೂ ಡಿಸ್ಟರ್ಬೆನ್ಸ್ ಬರುವಂತ ಚಾನ್ಸಸ್ ಐತಿ. ಸೊ ಜಾಬ್ ಒಳಗ್ ಚೇಂಜಸ್ ಆಗ್ಬಹುದು, ಜಾಬ್ ಲೊಕೇಶನ್ ಚೇಂಜ್ ಆಗುವಂತ ಚಾನ್ಸಸ್ ಇರ್ತೈತಿ. ಹೆಲ್ತ್ ಬಗ್ಗೆನೂ ಬಹಳ ಎಚ್ಚರಿಕೆ ವಹಿಸ್ಕೋಬೇಕು. ಹೆಲ್ತ್ ಒಳಗೂ ಕಿರಿಕಿರಿ ಬರುವಂತ ಚಾನ್ಸಸ್ ಇರ್ತೈತಿ. ಇದ್ರ ಜೊತೆಗೆ ಇನ್ನೊಂದ್ ಹೆಂಗೈತಿ ಅಂತಂದ್ರ ಸೆಪ್ಟೆಂಬರ್ ತಿಂಗಳೊಳಗ ಮಂಗಳ ಬಂದು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಗೋಚರ ಮಾಡಾಕತ್ತಾನ. ಇದು ಎಲ್ಲಿ ಸಪ್ತಮ ಭಾವದೊಳಗೆ ಗೋಚರ ಮಾಡೋದ್ರಿಂದ ಮೇಷ ರಾಶಿಗೆ 1ನೇ ಮತ್ತು 8ನೇ ಭಾವದ ಅಧಿಪತಿ ಅದಾನ ಮಂಗಳ. ಇದರಿಂದ ಏನಾಗ್ತೈತಿ ಅಂದ್ರೆ ಟೆನ್ಷನ್, ಒತ್ತಡ, ಪ್ರೆಷರ್ ಜಾಸ್ತಿ ಆಗುವಂತ ಚಾನ್ಸಸ್ ಇರ್ತೈತಿ. ಸೊ ಮಂಗಳ 7th ರಾಶಿ ಒಳಗೆ ಗೋಚರ ಮಾಡೋದ್ರಿಂದ ಮ್ಯಾರಿಡ್ ಲೈಫ್, ವೈವಾಹಿಕ ಜೀವನದೊಳಗೂ ಡಿಸ್ಟರ್ಬೆನ್ಸ್ ಬರುವಂತ ಚಾನ್ಸಸ್ ಇರ್ತಾವೆ. ಬಹಳ ಸಮಾಧಾನಲೇ ಹೋಗುವಂತ ಪ್ರಯತ್ನ ಮಾಡಬೇಕು. ಈ ಮಂತ್ ಒಳಗ ಮೇಷ ರಾಶಿಯವರಿಗೆ ಒಂದು ಲೈಫ್ ಇನ್ಸೈಟ್ ಹೇಳ್ಬೇಕಂತಂದ್ರ ಸ್ವಲ್ಪ ವಾದ ವಿವಾದಗಳಿಂದ ದೂರ ಇರಬೇಕು. ಒಂದು ಹೆಲ್ತ್ ಟಿಪ್ ಹೇಳ್ಕೊಡ್ತೀನಿ. ಈ ತಿಂಗಳ ಸಾಧ್ಯವಾದಷ್ಟು ಸ್ಟಮಕ್, ಡೈಜೆಷನ್, ಫುಡ್ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡಬೇಕು. ಇದ್ರ ಜೊತೆಗೆ ಒಂದು ಪವರ್ಫುಲ್ ರೆಮಿಡಿನೂ ಹೇಳ್ತೀನಿ. ಓಂ ನಮೋ ನಾರಾಯಣಾಯ ಮಂತ್ರವನ್ನ 41 ಟೈಮ್ಸ್ ಎವ್ರಿ ಡೇ ಜಾಪ್ ಮಾಡೋದ್ರಿಂದ ನಿಮಗೆ ಬರುವಂತಹ ಎಲ್ಲಾ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಬೋದು. ಈ ತಿಂಗಳ ಅಸ್ಟ್ರೋ ಪ್ಲಾನರ್ ನಿಮಗೆ ಏನಾದರೂ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ ಸೆಪ್ಟೆಂಬರ್ ಅಂತ ಟೈಪ್ ಮಾಡಿ. ಇದರ ಜೊತೆಗೆ ಇದೇ ರೀತಿ ನಿಮಗೆ ಎವ್ರಿ ಮಂತ್ಲಿ ಹೊರಸ್ಕೋಪ್ ಬೇಕಾಗಿದ್ದಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಎಲ್ರಿಗೂ ನಮಸ್ಕಾರ.